ಗ್ರೋವೆಲ್ ಅವರ ಕಾರ್ನಿವಲ್ ಕ್ಲಬ್ ಕಡೆಯಿಂದ ನನಗೆ ಇಷ್ಟೊಂದು ಡಾಗ್ ಫುಡ್ ಸ್ಯಾಂಪಲ್ ಸಿಕ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಜೋವಿಸ್ ಜಗತ್ತು. ಡಾಗ್ ಫುಡ್ಸ್ ಎಲ್ಲ ಅವೈಲಬಲ್ ಇದೆ, ಅದ್ರ ಬಗ್ಗೆ ಏನೇನ್ ಮಾಹಿತಿ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ನಮಸ್ತೆ. ಈ ಡಾಗ್ ಫುಡ್ ಬಗ್ಗೆ ಮತ್ತೆ ಡಾಗ್ಸ್ಗೆ ಯಾವ ಮಂತ್ ಇಂದ ಈ ಫುಡ್ ನ ಪ್ರೊವೈಡ್ ಮಾಡಬೇಕು, ಅದರಿಂದ ಏನ್ ಬೆನಿಫಿಟ್ಸ್ ಇದೆ, ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ನ ನಂಗೆ ತಿಳಿಸ್ಕೊಡಿ. ಇದು ನಮ್ದು ಕಂಪ್ನಿ ಬಂದ್ಬಿಟ್ಟು ಗ್ರೋವೆಲ್ ಫೀಡ್ಸ್ ಅಂತ. ಹೈದರಾಬಾದ್ ಈಗ ಇಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಇಷ್ಟು ವ್ಯಾರೆಂಟ್ಸ್ ನ ತಂದಿದೀವಿ. ಇದು ಬಂದ್ಬಿಟ್ಟು ಕಾರ್ನಿವಲ್ ಕ್ಲಬ್ ಅಂತ ಗ್ರೋತ್. ಇದು 4 ಮಂತ್ ಇಂದ ನೀವು 7 years ವರೆಗೂ ಯೂಸ್ ಮಾಡ್ಕೋಬಹುದು. ಪರ್ ಡೇ ನೀವು ಈಗ 4 months 5 months ಮರಿಗಳಿಗೆ ಒನ್ ಟೈಮ್ಗೆ 150 ಗ್ರಾಮು ಅಂತ 2 ಟೈಮ್ಗೆಲ್ಲ ಕೊಡ್ಬೋದು. ದೊಡ್ಡ ನಾಯಿಗಳಿಗೆಲ್ಲ 1 ಟೈಮ್ಗೆ 300 ಗ್ರಾಮ್ಸ್ ಎಲ್ಲ ಕೊಡ್ಬೋದು 2 ಟೈಮ್ ಫುಡ್. ಇದು ಒಳ್ಳೆ ಪ್ರೋಟೀನು, ಫ್ಯಾಟ್ ಅಲ್ಲಿರೋ 29% ಪ್ರೋಟೀನು, 20% ಫ್ಯಾಟು, ಆ ತರ ಕಂಟೆಂಟ್ ಇರೋ ಫುಡ್. ಇದು ನೆಕ್ಸ್ಟ್ ಬಂದು ನಮ್ಮಲ್ಲಿ ಸ್ಟಾರ್ಟರ್, ಚಿಕನ್ ಸ್ಟಾರ್ಟರ್ ಅಂತ. ಫ್ರೆಶ್ ಚಿಕನ್ ಅಲ್ಲಿ ನೀವು ಪಪ್ಪಿಗೆ ಯೂಸ್ ಮಾಡಬಹುದು. ಇದು ಲಾಟ್ ಬೇರ್ಡ್ ಸ್ಟಾರ್ಟರ್ ಅಂತ. ಮದರ್, ಬೇಬಿ ಡಾಗ್ ಗೆ ಎಲ್ಲ ಕೊಡಬಹುದು. ಲ್ಯಾಕ್ಟಿಂಗ್ ಫೀಮೇಲ್ಸ್, ಈಗ ಕ್ಯಾರಿಂಗ್ ಇರುತ್ತೆ ಪ್ರೆಗ್ನೆಂಟ್ ಫೀಮೇಲ್ಸ್ ಗೆ. ಆಮೇಲೆ ಬಾರ್ನ್ ಈಗ 30 days ಪಪ್ಪೀಸ್, ನೀವು ಇದನ್ನ 12 months ವರೆಗೂ ಇದನ್ನು ಯೂಸ್ ಮಾಡಬಹುದು. ಒಳ್ಳೆ ಕಂಡೀಷನ್, ರಿಸಲ್ಟ್, ಕೋಟ್ ಕಂಡೀಷನ್ ಎಲ್ಲ ಇದರಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. 7,500 ಕಿಟನ್ಸ್ಗೂ ಇದೆ, ಕ್ಯಾಟ್ಸ್ ಇದೆ. ನಮ್ಮಲ್ಲಿ ಇಂಟಾನಾ ಅಂತ ಫಿಶ್ ಫುಡ್ ಬರುತ್ತೆ. ಓಕೆ, ಎಷ್ಟು ವರ್ಷ ಆಯಿತು ಪ್ರಾಡಕ್ಟ್ಸ್ ಲಾಂಚ್ ಆಗಿ? ಈ ಪ್ರಾಡಕ್ಟ್ ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ ಒಂದು 3-4 years ಆಯಿತು ಮೇಡಮ್. ಈಗ ಪ್ರೊಡಕ್ಟಿವಿಟಿ ಬಗ್ಗೆ ಇಲ್ಲಿ ದುರ್ಗದಲ್ಲಿ ಎಲ್ಲ ಬ್ರೀಡರ್ಸ್ಗೆಲ್ಲ ಕೊಡ್ತೀವಿ, ಯಾಕಂದ್ರೆ ಇದೆಲ್ಲ ಬ್ರೀಡರ್ ಸೆಗ್ಮೆಂಟಲ್ಲಿ ಕೊಡೋ ಪ್ರಾಡಕ್ಟ್. ಎಲ್ಲರೂ ತಗೋತಾರೆ, ಆಗ್ತಾ ಇದ್ದಾರೆ, ಚೆನ್ನಾಗಿ ನಡೆದಿದೆ ಮೇಡಮ್. ಸೊ ಕೇಳಿದ್ರಲ್ಲ, ಇಷ್ಟೊಂದು ಬೆನಿಫಿಟ್ಸ್ ಇರೋ ಈ ಕಾರ್ನಿವಲ್ ಪೆಟ್ ಫುಡ್ನ ನಾನಂತೂ ಡೆಫಿನೆಟ್ ಆಗಿ ನನ್ನ ಪೆಟ್ಗೆ ಟ್ರೈ ಮಾಡಿಸ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಪೆಟ್ಗೆ ಟ್ರೈ ಮಾಡಿಸಿ ಅಂತ ಹೇಳ್ತಾ ಇರಿ. ವೈಂಡ್ ಅಪ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.